ನಮ್ಮ ಹಿಂದಿನ ವಿಡಿಯೋದಲ್ಲಿ ಗೌತಮ ಮಹರ್ಷಿ ಬ್ರಹ್ಮದೇವನ ಅನುಗ್ರಹದಿಂದ ಅಹಲ್ಯೆಯನ್ನು ಮದುವೆಯಾಗಿದ್ದನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡೋಣ. ಗೌತಮ ಮಹರ್ಷಿ ಮತ್ತು ಅಹಲ್ಯೆ ಮದುವೆಯಾದ ನಂತರ ತ್ರಯಂಬಕೇಶ್ವರದ ಬ್ರಹ್ಮಗಿರಿ ಬೆಟ್ಟದ ಗೋವೂರು ಎಂಬ ಗ್ರಾಮದಲ್ಲಿ ವಾಸ ಮಾಡ್ತಿರ್ತಾರೆ. ದಂಪತಿಗಳು ದಿನನಿತ್ಯ ಊರ ಜನರಿಗೆ ಅನ್ನದಾನ ಮಾಡ್ತಿರ್ತಾರೆ. ಅದಕ್ಕಾಗಿ ಒಂದು ಹೊಲದಲ್ಲಿ ಅಕ್ಕಿ ಮತ್ತು ಇತರ ತರಕಾರಿಗಳನ್ನು ಬೆಳೀತಿರ್ತಾರೆ. ಒಮ್ಮೆ ಮಹಾದೇವನ ಪುತ್ರನಾದ ಗಣೇಶ ಗೌತಮ ಮಹರ್ಷಿಗಳನ್ನು ಪರೀಕ್ಷಿಸಲು ಒಂದು ಮಾಯಾ ಹಸುವನ್ನು ಗೌತಮ ಋಷಿಯ ಹೊಲಕ್ಕೆ ಕಳಿಸ್ತಾರೆ. ಆ ಮಾಯಾ ಹಸು ಹೊಲದಲ್ಲಿ ಬೆಳೆದ ದವಸ ಧಾನ್ಯವನ್ನೆಲ್ಲ ತಿಂದು ಹಾಳು ಮಾಡುತ್ತೆ. ಇದನ್ನು ತಿಳಿದ ಗೌತಮರು ಹೊಲಕ್ಕೆ ಬರ್ತಾರೆ. ವೈದಿಕರಿಗೆ ಗೋವು ತುಂಬ ಪವಿತ್ರವಾದದ್ದು. ಅದಕ್ಕೆ ಒಂದು ದರ್ಬೆಯನ್ನು ಆ ಗೋವಿನ ಮೇಲೆ ಹಾಕ್ತಾರೆ. ಕ್ಷಣ ಮಾತ್ರದಲ್ಲಿ ಆ ಮಾಯಾಧೇನು ಕುಸಿದು ಸಾವನ್ನಪ್ಪತ್ತೆ. ಇದನ್ನು ಗಮನಿಸಿದ ಇತರ ಋಷಿಗಳು ಗೌತಮ ಮಹರ್ಷಿ ಗೋಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಗೋಹತ್ಯಾ ದೋಷವಿದೆ ಅಂತ ಅಂದಿನಿಂದ ಅವರ ಅನ್ನದಾನಕ್ಕೆ ಯಾರೂ ಹೋಗೋದಿಲ್ಲ. ಗೌತಮ ಮಹರ್ಷಿ ಬಹಳ ನೊಂದುಕೊಂಡು ತಮ್ಮ ಪಾಪ ಪರಿಹಾರಕ್ಕಾಗಿ ನಾಸಿಕ್ಗೆ ತೆರಳಿ ತ್ರಯಂಬಕೇಶ್ವರನ ಕುರಿತು ತಪಸ್ ಮಾಡ್ತಾರೆ. ಋಷಿಯ ತಪಸ್ಸಿಗೆ ಮೆಚ್ಚಿದ ಪರಶಿವನು ಪ್ರತ್ಯಕ್ಷನಾಗಿ ಏನು ವರ ಬೇಕು ಅಂತ ಕೇಳಿದಾಗ ಗೌತಮ ಮಹರ್ಷಿ ನಿನ್ನ ಶಿರಸ್ಸಿನಲ್ಲಿರುವ ಆ ಗಂಗೆಯನ್ನು ಆ ಸತ್ತ ಗೋವಿನ ಮೇಲೆ ಹರಿಸಿ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡುವಂತ ಕೇಳ್ಕೊಳ್ತಾರೆ. ಆಗ ಶಿವನು ತನ್ನ ಶಿರಸ್ಸಿನಿಂದ ಆ ಭಾಗದಲ್ಲಿ ಗಂಗೆಯನ್ನು ಹರಿಸ್ತಾರೆ. ಇದೇ ನದಿ ಗೋದಾವರಿ ಅಂತ ಪ್ರತೀತಿ ಪಡೆದು ಭಾರತದ 2ನೇ ಅತಿದೊಡ್ಡ ನದಿಯಾಗಿ ದಕ್ಷಿಣ ಭಾರತದುದ್ದಗಲಕ್ಕೂ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ.